ದಿನದಿಂದ ದಿನಕ್ಕೆ ಚಿನ್ನದ ದರ ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಇದರ ಬೆನ್ನಲ್ಲೇ ಈ ಖದೀಮರ ವಕ್ರದೃಷ್ಟಿ ಕೂಡ ಚಿನ್ನದ ಅಂಗಡಿಗಳ ಮೇಲೆ ಬೀರೋದಕ್ಕೆ ಶುರುವಾಗಿ ಸಾಕಷ್ಟು ತಿಂಗಳುಗಳಾಗಿದೆ. ಗ್ರಾಮೀಣ ಪ್ರದೇಶಗಳ ಚಿನ್ನದ ಅಂಗಡಿಗಳು ದರೋಡೆಕೋರರ ಟಾರ್ಗೆಟ್ ಈ ಬಾರಿ ಕೂಡ ಆಗಿದೆ. ಈ ಬಾರಿ ದರೋಡೆ ಆಗಿದ್ದು ಎಲ್ಲಿ, ಯಾವ ಸ್ವರೂಪದ್ದು, ಯಾವ ಮೌಲ್ಯದ ಚಿನ್ನಾಭರಣಗಳು ಇಲ್ಲಿಂದ ಕದ್ದೊಯ್ದಿದ್ದಾರೆ ಅಥವಾ ಸುಲಿಗೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡಿ. ವಿಜಯಪುರದಲ್ಲಿ ಹಾಡ ಹಗಲೇ ಪಿಸ್ತೂಲ್ ತೋರಿಸಿ ಲೂಟಿ, ಚಿನ್ನದಂಗಡಿ ಮೇಲೆ ದರೋಡೆಕೋರರ ವಕ್ರದೃಷ್ಟಿ, ಸಿಸಿಟಿವಿಯಲ್ಲಿ ಸೆರೆಯಾಯಿತು ಗೋಲ್ಡ್ ದರೋಡೆ ದೃಶ್ಯ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಹಾಡ ಹಗಲೇ ಚಿನ್ನದಂಗಡಿ ದರೋಡೆ ನಡೆದಿದೆ. ಚಿನ್ನದಂಗಡಿ ಮಾಲೀಕನಿಗೆ ಪಿಸ್ತೂಲ್ ತೋರಿಸಿ ದರೋಡೆಕೋರರು ಚಿನ್ನ ಬೆಳ್ಳಿ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಹಾರುದ್ರ ಕಂಚಗಾರ್ ಎಂಬುವರ ಅಂಗಡಿಗೆ ನುಗ್ಗಿದ ಇಬ್ಬರು ಮುಸುಕುದಾರಿಗಳು ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿ ಅಂಗಡಿಯಲ್ಲಿದ್ದ ಚಿನ್ನವನ್ನೆಲ್ಲ ದೋಚಿದ್ದಾರೆ. ಈ ಎಲ್ಲಾ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಇನ್ನು ದರೋಡೆಯ ದೃಶ್ಯ ಸೆರೆ ಹಿಡಿಯಬೇಕು ಎಂದು ಮೊಬೈಲ್ ಹಿಡಿದು ನಿಂತಿದ್ದ ವ್ಯಕ್ತಿಯ ಮೇಲೆ ಒಂದು ಗುಂಡು ಹಾರಿಸಿದ್ದಾರೆ. ಗಾಯಾಳು ಆತ್ಮಲಿಂಗನನ್ನ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಬ್ಬರು ಮುಸುಕುದಾರಿಗಳು ಯೂನಿಯನ್ ಬ್ಯಾಂಕ್ ಹತ್ತಿರ ಬಂದು ಮತ್ತೆ ರಿಟರ್ನ್ ಬಂದು ಬಂಗಾರ ಅಂಗಡಿ ಕಡೆ 2 ಬಂಗಾರ ಅಂಗಡಿ ನೋಡಿದ್ರು. ಬಂದು ನೋಡಕ್ಕೆ ಇಲ್ಲಿ ಮಾರುದ್ರ ಕಂಚಗಾರ್ ಅವ್ರ ಅಂಗಡಿ ನೋಡಿ ಪಿಸ್ತೂಲ್ ತೋರಿಸಿ ಒಟ್ಟು ಬಂಗಾರಗಳನ್ನು ಒಯ್ದರು. ನಾ ದೂರದಿಂದ ವಿಡಿಯೋ ಮಾಡುತ್ತಿದ್ದೆ. ವಿಡಿಯೋ ಮಾಡುತ್ತಿರುವಾಗ ನನ್ನ ಹತ್ತಿರ ಪಿಸ್ತೂಲ್ ಗುಂಡು ಹಾರಿಸಿದ್ರು. ಒಬ್ಬ ಕಾಲಿಗೆ ಸ್ವಲ್ಪ ಗಾಯ ಆಗಿದೆ. ದರೋಡೆಗೆ ಬಂದವರು ಗುರುತು ಪತ್ತೆಯಾಗದಿರಲಿ ಎಂದು ತಲೆಗೆ ಹೆಲ್ಮೆಟ್, ಕಪ್ಪು ಬಣ್ಣದ ಜಾಕೆಟ್ ಧರಿಸಿದ್ರು. ಫಿಂಗರ್ ಪ್ರಿಂಟ್ ಸಹ ಮೂಡದಂತೆ ಕೈಗೆ ಗ್ಲೌಸ್ ಧರಿಸಿದ್ರು. ದರೋಡೆಗೆ ಕಪ್ಪು ಬಣ್ಣದ ಯೂನಿಕಾರ್ನ್ ಬೈಕ್ ಬಳಕೆ ಮಾಡಿದ್ದಾರೆ. ಅಂಗಡಿಗೆ ನುಗ್ಗಿದವರು ಮೊದಲು ಸ್ಥಳೀಯರನ್ನ ಗನ್ ತೋರಿಸಿ ಹೆದರಿಸಿದ್ದಾರೆ. ಅಜ್ಜಿಯೊಬ್ಬಳಿಗೆ ಗನ್ ತೋರಿಸುವ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ 205 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿಯನ್ನು ದರೋಡೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ದರೋಡೆಕೋರರು ಚಿನ್ನ ದೋಚಿ ಮಹಾರಾಷ್ಟ್ರದ ಕಡೆಗೆ ಪರಾರಿಯಾಗಿರಬಹುದು ಎಂದು ಪೊಲೀಸರು ಅಂದಾಜಿಸಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರಗಿ, ಎಎಸ್ಪಿ ರಾಮನಗೌಡ ಹಟ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಜಳಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಿಸಿ ಕ್ಯಾಮೆರಾದಲ್ಲಿ ಸಿಕ್ಕಿರೋ ದೃಶ್ಯಗಳನ್ನು ಆಧಾರವಾಗಿಟ್ಟುಕೊಂಡು ಪೊಲೀಸರು ದರೋಡೆಕೋರರ ಬೆನ್ನಟ್ಟಿದ್ದಾರೆ. ವಿಜಯಪುರದಿಂದ ಕ್ಯಾಮರಾಮ್ಯಾನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿ, ಬೆಂಗಳೂರು.